ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರಾತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನಿಗೆ ಹೇಳ್ತಾ ಇದ್ದ, ಭಗವಂತ ಎಲ್ಲ ಕಡೆಯಲ್ಲೂ ಇರ್ತಾನೆ, ಆದರೆ ಅದು ಒಂದು ಕನ್ನಡಿಗೆ ಯಾವಾಗ ಧೂಳು ಅಥವಾ ಕೊಳೆ ಅಂಟ್ಕೊಂಡಿರುತ್ತೋ ಆಗ ಅದು ನಮಗೆ ಏನೂ ಕಾಣಿಸದಂತೆ ಆಗಿರುತ್ತೆ. ನಮ್ಮ ಮನಸ್ಸಿನ ಮೇಲೂ ಕೂಡ ಅದೇ ರೀತಿ ಕೊಳೆ ಅಂಟ್ಕೊಂಡಿರುತ್ತೆ. ಕನ್ನಡಿಯ ಮೇಲಿನ ಕೊಳೆಯನ್ನು ತೆಗೆದಾಗ ಹೇಗೆ ಪ್ರತಿಬಿಂಬ ಸ್ಪಷ್ಟವಾಗಿ ಕಾಣುತ್ತೋ ಹಾಗೆ ನಮ್ಮ ಮನಸ್ಸಿನ ಕೊಳೆಯನ್ನು ನಾವು ತೆಗಿತಾ ಬಂದಾಗೆಲ್ಲ ನಮಗೆ ಪರಮಾತ್ಮನ ದರ್ಶನ ಸ್ಪಷ್ಟವಾಗಿ ಆಗುತ್ತೆ ಅಂತ ಹೇಳಿದ. ಅದಕ್ಕೆ ನಾನು ಉದಾಹರಣೆ ಸಹಿತವಾಗಿ ಪರಮಾತ್ಮನನ್ನು ಯಾವುದೋ ಒಂದು ರೂಪದಲ್ಲೇ ಕಾಣಬೇಕು ಅಂತ ಇಲ್ಲ, ನಮ್ಮ ಮನಸ್ಸಿಗೆ ಆಗುವಂಥ ಸಂತೋಷ, ಅಪರಿಮಿತವಾದಂಥ ಸಂತೋಷವೇ ಭಗವಂತನ ಸ್ವರೂಪ. ಆ ಆನಂದವನ್ನು ನಾವು ಸವಿದಾಗ ಭಗವಂತನ ದರ್ಶನವೇ ಆದಂತೆ ನಮಗೆ ಅನ್ನುವಂಥ ಮಾಹಿತಿಯನ್ನು ಹಿಂದಿನ ವಿಡಿಯೋದಲ್ಲಿ ತಿಳಿಸಲಾಗಿತ್ತು. ಮತ್ತೆ ಮುಂದುವರೆದು ಶ್ರೀಕೃಷ್ಣ ಅರ್ಜುನನಿಗೆ 24-25ನೇ ಶ್ಲೋಕಗಳಲ್ಲಿ ಏನು ಬೋಧಿಸ್ತಾ ಇದ್ದಾನೆ ಅಂತ ನೋಡೋಣ. ಸಂಕಲ್ಪ ಪ್ರಭವಾನ್ ಕಾಮಾನ್ ತ್ಯಕ್ತ್ವಾ ಸರ್ವಾನ್ ಶೇಷತಃ ಮನಸೈವೇಂದ್ರಿಯ ಗ್ರಾಮಂ ವಿನಿಯಮ್ಯ ಸಮತ್ತತಃ ಅಂತ ಹೇಳಿದರು. ಮತ್ತೆ ಮುಂದುವರೆದು ಅದೇ ಧಾಟಿಯಲ್ಲಿ ಅದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಶನೈ ಶನೈರುಪರಮೇತ್ ಬುದ್ಧ್ಯಾ ಧೃತಿ ಗೃಹೀತಯ ಆತ್ಮಸಂಸ್ಥಂ ಮನಃ ಕೃತ್ವ ನ ಕಿಂಚಿದಪಿ ಚಿಂತಯೇತ್ ಅಂತ ಹೇಳಿದರು. ಈ ಎರಡು ಶ್ಲೋಕಗಳು ಒಂದಕ್ಕೊಂದು ಪೂರಕವಾಗಿ ಮಾಹಿತಿಯನ್ನು ಒಳಗೊಂಡಿರೋದ್ರಿಂದ ಎರಡನ್ನು ಒಟ್ಟಿಗೆ ಹೇಳುವಂಥದ್ದು. ಇಲ್ಲಿ ಶ್ರೀಕೃಷ್ಣ ಬೋಧಿಸ್ತಾ ಇದ್ದಾನೆ, ಸಂಕಲ್ಪದಿಂದ ಹುಟ್ಟುವಂಥ ಕೋರಿಕೆಗಳನ್ನು ಪೂರ್ಣವಾಗಿ ತ್ಯಜಿಸಿ ಮನಸ್ಸಿನಿಂದ ಇಂದ್ರಿಯಗಳ ಸಮುದಾಯವನ್ನು ನಿಗ್ರಹಿಸಿ, ನಮ್ಮೊಳಗಿರ್ತಕ್ಕಂಥ ಇಂದ್ರಿಯಗಳದ್ದು ಒಂದು ಸಮುದಾಯ, ಸಮುಚ್ಚಯ, ಅದು ಒಂದು ರೀತಿಯ ಸಮೂಹ, ಅದನ್ನು ನಿಗ್ರಹಿಸಿ ಧೈರ್ಯದಿಂದ ಕೂಡಿದಂಥ ಬುದ್ಧಿಯಿಂದ ವಿಷಯಗಳನ್ನು ಮೆಲ್ಲಗೆ ನಾವು ತಡೆದು ಮನಸ್ಸನ್ನು ಆತ್ಮನಲ್ಲಿ ನಿಲ್ಲಿಸಿ ಯೋಗಿ ನಿಶ್ಚಿಂತನಾಗಿರಬೇಕು ಅಂತ ಬೋಧಿಸಿದ ಶ್ರೀಕೃಷ್ಣ. ನೋಡಿ, ಇಲ್ಲಿ ಮನಸ್ಸನ್ನು ಹೇಗೆ ನಾವು ಶುದ್ಧ ಮಾಡಬೇಕು, ಭಗವಂತನಲ್ಲಿ ನಿಲ್ಲಿಸಬೇಕು ಅನ್ನುವಂಥ ಪದ್ಧತಿಯನ್ನು ಶ್ರೀಕೃಷ್ಣ ಬೋಧಿಸ್ತಾ ಇದ್ದಾನೆ. ಎಷ್ಟು ಸುಂದರವಾಗಿ ಮತ್ತು ಎಷ್ಟು ಸರಳವಾಗಿ ಬೋಧಿಸ್ತಾ ಇದ್ದಾನೆ ನೋಡಿ. ಸರಳವಾಗಿಯೂ ಇದೆ, ಆದರೆ ಅದನ್ನು ನಾವು ನಮ್ಮಲ್ಲಿ ಬೆಳೆಸಿಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಅದನ್ನು ಪರಿಪಾಠ ಮಾಡಿಕೊಳ್ಬೇಕು ಅನ್ನುವಂಥದ್ದು ನಾವಿಲ್ಲಿ ತಿಳ್ಕೋಬೇಕಾಗಿರುವಂಥ ವಿಷಯ. ನಮ್ಮ ಮನಸ್ಸಿನಲ್ಲಿ ಚಿಗುರಡೆಯುವಂಥ ಎಲ್ಲ ಆಸೆಗಳನ್ನು ಪ್ರಾರಂಭದಲ್ಲೇ ಚಿಮಟೆ ಹಾಕಬೇಕು ಅಂತ ಹೇಳ್ತಾನೆ ಭಗವಂತ. ಕಾಮನೆಗಳಲ್ಲಿ ಒಳ್ಳೆಯವೂ ಇವೆ, ಕೆಟ್ಟವೂ ಇದ್ದಾವೆ. ಒಳ್ಳೆಯ ಕಾಮನೆಗಳನ್ನೂ ತಡೆಗಟ್ಟಬೇಕು, ಕೆಟ್ಟವನ್ನೂ ತಡೆಗಟ್ಟಬೇಕು. ಯಾಕೆ ಅಂತಂದರೆ ಅವು ಎರಡರಲ್ಲಿ ಯಾವುವು ನಮ್ಮಲ್ಲಿ ಹೆಚ್ಚು ಆಗ್ತಾ ಹೋಗುತ್ತೋ ಅವುಗಳಿಂದ ನಾವು ಪರಮಾತ್ಮನಲ್ಲಿ ನಮ್ಮ ಮನಸ್ಸನ್ನು ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ. ಒಳ್ಳೆಯ ಕಾಮನೆಗಳು ಇರ್ಬೋದು, ಕೆಟ್ಟ ಕಾಮನೆಗಳು ಇರ್ಬೋದು. ಇವು ಒಂದು ರೀತಿ ಸರಪಳಿ ಇದ್ದಾಗೆ ನಮ್ಮನ್ನು ಕಟ್ಟಾಕ್ತವೆ. ಒಳ್ಳೆಯ ಕಾಮನೆಗಳು ಅಂದರೆ ಚಿನ್ನದ ಸರಪಳಿಯಿಂದ ಕಟ್ಟಿ ಹಾಕಿದಂಗೆ, ಕೆಟ್ಟ ಕಾಮನೆಗಳು ಅಂದರೆ ಕಬ್ಬಿಣದ ಸರಪಳಿಯಿಂದ ಕಟ್ಟಿ ಹಾಕಿದಂಗೆ. ಎರಡೂ ಕಾಮನೆಗಳು ಕೂಡ ಸರಪಳಿನೇ. ಆ ಎರಡೂ ಕಾಮನೆಗಳನ್ನು ಕೂಡ ನಾವು ಕಟ್ಟಿ ಹಾಕುವಂಥ ಪ್ರಯತ್ನವನ್ನು ಮಾಡಬೇಕು. ಚಿನ್ನದ ಸರಪಳಿಯಿಂದ ಕಟ್ಟಿ ಹಾಕಿದ ತಕ್ಷಣ ಅವೇನು ಶ್ರೇಷ್ಠ ಅಲ್ಲ, ಅಥವಾ ಭಗವಂತನ ಒಂದು ಸ್ಮರಣೆಯಿಂದ ಅವೇನು ನಮ್ಮನ್ನು ಮುಕ್ತರನ್ನಾಗಿ ಮಾಡೋದಿಲ್ಲ. ಭಗವಂತನ ಸ್ಮರಣೆಯಿಂದ ಅವು ಕೂಡ ನಮಗೆ ತೊಂದರೆ ಕೊಡುವಂಥವೇ ಒಳ್ಳೆಯ ಕಾಮನೆಗಳು. ಉದಾಹರಣೆ ಕೊಡಬೇಕು ಅಂದರೆ ಅವು ನೂರಾರಿವೆ, ಒಳ್ಳೆಯವೇ ಅವು.
ನಾವು ಮಾಡುವಂಥ ಅನೇಕ ಪೂಜಾ ಪದ್ಧತಿಗಳಿರ್ಬೋದು, ಹೋಮ ಹವನಗಳಿರ್ಬೋದು, ಅವೆಲ್ಲವೂ ಒಳ್ಳೆಯವೇ ಆದರೂ ಕೂಡ ಅವು ಕಾಮನೆಗಳೇ. ಯೋಗಿಯಾದವನಿಗೆ ಆ ಒಳ್ಳೆಯವಾಗಲಿ ಕೆಟ್ಟವಾಗಲಿ ಇವೆಲ್ಲವೂ ಕೂಡ ದೂರ ಆಗಬೇಕು. ಇಂದ್ರಿಯಗಳನ್ನು ವಿಷಯ ವಸ್ತುಗಳಿಂದ ಧೈರ್ಯವಾಗಿ ದೂರ ಮಾಡಬೇಕು. ನಮಗೆ ಎಷ್ಟೋ ವಿಷಯಗಳನ್ನು ನಾವು ಧೈರ್ಯವಾಗಿ ದೂರ ಮಾಡೋದಕ್ಕೆ ಸಾಧ್ಯ ಆಗಲ್ಲ, ಯಾಕೆಂದರೆ ಅವು ಒಳ್ಳೆಯವಾಗೇ ಇರ್ತವೆ. ಆದರೆ ಧೈರ್ಯವಾಗಿ ನಾವು ಅವನ್ನು ದೂರ ಮಾಡಬೇಕು. ಅನೇಕ ಸಡಗರಗಳು, ಸಂಭ್ರಮಗಳು ಇವೆಲ್ಲವೂ ಕೂಡ ನಮಗೆ ಒಳ್ಳೆಯದು ಅಂತಲೇ ಗೋಚರಿಸ್ತವೆ. ಆದರೆ ಅವನ್ನು ನಾವು ಧೈರ್ಯದಿಂದ ಹಿಮ್ಮೆಟ್ಟಿಸಬೇಕು, ದೂರ ಮಾಡಬೇಕು. ಆಗ ನಾವು ಕೊನೆಗೆ ಮನಸ್ಸನ್ನು ಪರಮಾತ್ಮನಲ್ಲಿ ನಿಲ್ಲಿಸೋದಕ್ಕೆ ಸಾಧ್ಯ ಆಗುತ್ತೆ. ಆಗ ಯೋಗಿಯಾದವನು ನಿಶ್ಚಿಂತನಾಗೋದಕ್ಕೆ ಅವಕಾಶ ಆಗುತ್ತೆ ಅಂತ ಶ್ರೀಕೃಷ್ಣ ಬೋಧಿಸ್ತಾ ಇದ್ದಾನೆ. ನೋಡಿ ಎಷ್ಟು ಸುಂದರವಾಗಿದೆ. ನಾವು ಇದನ್ನು ಜಾರಿ ಮಾಡಬೇಕು, ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂದರೆ ನಮಗೆ ಅನೇಕ ಒಳ್ಳೆಯ ಸಂಗತಿಗಳು ಕೂಡ ಪರಮಾತ್ಮನಲ್ಲಿ ನಮ್ಮ ಮನಸ್ಸನ್ನು ನಿಲ್ಲಿಸೋದಕ್ಕೆ ಸಾಧ್ಯ ಆಗದೇ ಇರುವಂಥವು ಇರ್ತವೆ. ಅವನ್ನ ನಾವು ದೂರ ಮಾಡೋದು ಸ್ವಲ್ಪ ಕಷ್ಟ. ಕೆಟ್ಟವನ್ನೇನೋ ನಾವು ದೂರ ಮಾಡಬಹುದು ಪ್ರಯತ್ನಪೂರ್ವಕವಾಗಿ, ಆದರೆ ಒಳ್ಳೆಯವಾದಂಥವನ್ನು ಕೂಡ ನಾವು ನಮ್ಮ ಮನಸ್ಸಿನಲ್ಲಿ ಇಲ್ಲದಂತೆ ನಾವು ದೂರ ಮಾಡಬೇಕಾಗತ್ತೆ. ಯಾಕೆಂದರೆ ಅವು ಚಿನ್ನದ ಸರಪಳಿ ಇದ್ದ ಹಾಗೆ. ಕಬ್ಬಣದ ಸರಪಳಿಯಿಂದ ಕಟ್ಟಿದರೂ ಒಂದೇ, ಚಿನ್ನದ ಸರಪಳಿಯಿಂದ ಕಟ್ಟಿದರೂ ಒಂದೇ. ನಮ್ಮ ಮನಸ್ಸನ್ನು ಕಟ್ಟಿ ಹಾಕ್ತಾವು ಆ ಇಂದ್ರಿಯಗಳಂತಕ್ಕಂಥ, ಅವುಗಳಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಕೆಲವು ಆಸೆ ಆಕಾಂಕ್ಷೆಗಳು ಇವೆಲ್ಲವನ್ನೂ ಕೂಡ ದೂರ ಮಾಡಿ ವಿಷಯ ವಸ್ತುಗಳನ್ನು, ಇಂದ್ರಿಯಗಳ ವಿಷಯ ವಸ್ತುಗಳನ್ನು ದೂರ ಮಾಡಿ ಮನಸ್ಸಿನಲ್ಲಿ ಭಗವಂತನನ್ನು ಕೇಂದ್ರೀಕರಿಸುವಂಥ ಪ್ರಯತ್ನವನ್ನು ನಾವು ಮಾಡಬೇಕು ಅನ್ನುವಂಥದ್ದು ಇಲ್ಲಿ ಶ್ರೀಕೃಷ್ಣ ತಿಳಿಸುವಂಥ ಒಂದು ಶ್ರೇಷ್ಠವಾದಂಥ ಧ್ಯೇಯ. ಇದನ್ನು ನಾವು ಅರ್ಥ ಮಾಡಿಕೊಂಡು ಇದನ್ನು ಪರಿಪಾಠವನ್ನಾಗಿ ಮಾಡಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು ಅಂತ ತಿಳಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.